ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ಸ್ ಬಂದಿದೆ. ಸೂಪರ್ ಆಗಿತ್ತು ಎಪಿಸೋಡ್ಸ್. ನಾನು ನೋಡಿದೆ. ಈಗ ಜಿಯೋ ಸ್ಟಾರಲ್ಲಿ ಮುಂಚೆನೆ ಬಿಡ್ತಾರಂತೆ. ಕಲರ್ಸ್ ಕನ್ನಡದಲ್ಲಿ 9:00 ಬರುತ್ತೆ ನೈಟು. ಆದರೆ ಇದು ಬಿಗ್ ಬಾಸ್ ಜಿಯೋ ಸ್ಟಾರಲ್ಲಿ ನೈಟೇ 12 ಗಂಟೆಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಇವಾಗ 7 ಗಂಟೆ ಆಗಿತ್ತು, ಎದ್ಬಿಟ್ಟು ನೋಡಿದೆ. ಬಿಟ್ಟಿದ್ರು ಆ ಎಪಿಸೋಡ್ಸ್ ಎಲ್ಲ ನೋಡಿದೆ. ಸೂಪರ್ ಆಗಿತ್ತು. ಬಂದ ಕಂಟೆಸ್ಟನ್ನು ಸೂಪರಾಗಿ ರಿಸೀವ್ ಮಾಡ್ಕೊತಿದ್ದಾರೆ. ಚೆನ್ನಾಗಿತ್ತು. ಅವರು ಕೊಡ್ತಿರೋ ಆನ್ಸರ್ಸ್ ಕೂಡ ಚೆನ್ನಾಗಿದೆ. ನಾವು ಪ್ರೋಮೋಸ್ ಎಲ್ಲ ನೋಡಿಬಿಟ್ಟು ಅವ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡ್ತಾ ಇದ್ರು. ಆದರೆ ಆ ಥರ ಏನೂ ಇಲ್ಲ. ಸೂಪರಾಗಿದೆ ಎಪಿಸೋಡ್ ಮಾತ್ರ. ತೆಲುಗಲ್ಲಿ ನಾನು ನಿನ್ನೆ ನೋಡಿದೆ ಹೇಗಿರುತ್ತೆ, ಕನ್ನಡದಲ್ಲಿ ಇದೇ ಥರನೇ ಮಾಡ್ತಾರ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳಿ ನೋಡಿದ್ರೆ, ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ ಅವ್ರು ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂದರೆ, ಅವ್ರ ಮನೆ ಕೆಲಸದವ್ರನ್ನ ಕೂಡ ಆ ಥರ ಟ್ರೀಟ್ ಮಾಡಲ್ಲ, ಆ ಥರ ಟ್ರೀಟ್ ಮಾಡ್ತಿದ್ದಾರೆ. ಯಾವುದೇದೋ ಊರ್ಲಿಂದ ಬಂದಿರ್ತಾರೆ, ಹಳ್ಳಿಯಿಂದ ಬಂದಿರ್ತಾರೆ, ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತಾರೆ. ಅವ್ರನ್ನ ಇದು ಸೆಲೆಕ್ಟ್ ಮಾಡಿದ್ರು ಪರವಾಗಿಲ್ಲ, ಸೆಲೆಕ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಮನುಷ್ಯರ ಥರನ ಟ್ರೀಟ್ ಮಾಡಬೇಕಾಗಿತ್ತು. ಆ ಥರ ಏನು ಮಾಡ್ತಾ ಇಲ್ಲ ಅಲ್ಲಿ. ಅದೇ ಕನ್ನಡದಲ್ಲಿ ತುಂಬಾ ಬೆಟರು. ಬಂದವನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊತಿದ್ದಾರೆ. ಚೆನ್ನಾಗಿ ಎಪಿಸೋಡ್ಸ್ ಅಂತ ಸೂಪರಾಗಿ ಹೋಯ್ತು. ಇವತ್ತು ಚೆನ್ನಾಗಿತ್ತು. ಅದ್ರ ಬಗ್ಗೆ ಯಾರ್ಯಾರು ಬಂದಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಯಾರಿಗಂದ್ರೆ ಇಷ್ಟ ಅಂತೇಳಿ ಕಾಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ಈ ಥರ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಇನ್ನೇ ಸ್ಟಾರ್ಟ್ ಆಯ್ತಲ್ವಾ ಅಂತೇಳ್ಬಿಟ್ಟು ನಾನು ಮನೆ ಕೆಲಸ ಮಾಡ್ತಾ ನಿಮ್ಮ ಬಿಗ್ ಬಾಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಯಾರೆಲ್ಲ ಬಿಗ್ ಬಾಸ್ ಅಂದರೆ ಇಷ್ಟ ಅಂತ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಫಸ್ಟ್ನೇ ಎಪಿಸೋಡ್ ಬಂದಿದೆ. ರಾತ್ರಿ 12 ಗಂಟೆಗೆಲ್ಲ ಜಿಯೋ ಸ್ಟಾರಲ್ಲಿ ಬಂದಿತ್ತಂತೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ನೋಡಿದೆ. ಕಲರ್ಸ್ ಕನ್ನಡದಲ್ಲಿ 9:00 ಬರುತ್ತೆ. ಈ ಬಿಗ್ ಬಾಸ್ ಬಗ್ಗೆ ನಾನು ಮನೆ ಕೆಲಸ ಮಾಡ್ಕೊತ ಮಾತಾಡ್ತಾ ಹೋಗ್ತೀನಿ. ಇವತ್ತು ಫಸ್ಟ್ನೇ ಎಪಿಸೋಡು. ಫಸ್ಟಿಗೆ ನಿರಂಜನ್ ಅವರು ಬಂದಿದ್ದರು. ಅವ್ರು ಆ್ಯಂಕರ್ ಅಲ್ವಾ, ಬಂದುಬಿಟ್ಟು ಒಬ್ಬೊಬ್ಬನೇ ಜಡ್ಜಸ್ನ ಕರೀದ್ರು. ಅವರೆಲ್ಲರೂ ಬಂದುಬಿಟ್ಟು ಕುತ್ಕೊಂಡು ಫಸ್ಟ್ನೇ ಕಂಟೆಸ್ಟೆಂಟು ದೀಕ್ಷಾ ಶೆಟ್ಟಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದು, ಅವ್ರು ಮಾತಾಡಿದ್ದು ಕೂಡ ನನಗೆ ಇಷ್ಟ ಆಗಲಿಲ್ಲ. ಅಷ್ಟಕ್ಕೆ ಇತ್ತು. ಮತ್ತು ಅವ್ರಿಗೆ ಒಂದು ಗೇಮ್ ಕೊಟ್ಟಿದ್ರು, ಡೇರ್ ಆನ್ ಟ್ರೂತಲ್ಲಿ ಇರ್ತದಲ್ಲ ಆ ಥರ ಕೊಟ್ಟಿದ್ರು. ಅವ್ರಿಗೆ ಮ್ಯಾನೇಜರ್ಗೆ ಫೋನ್ ಮಾಡಿಬಿಟ್ಟು, ಅವ್ರು ಕೆಲಸ ಮಾಡೋ ಮ್ಯಾನೇಜರಿಗೆ ಫೋನ್ ಮಾಡಿಬಿಟ್ಟು ನನ್ನ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ರಿ ಅಂತ ಹೇಳ್ಬಿಟ್ಟು ಹೇಳಿದರು. ಅವ್ರು ಅದೇ ರೀತಿ ಫೋನ್ ಮಾಡಿ ಹೇಳಿದರು. ಅವ್ರು ಕೇಳಿದ್ರು ಯಾಕೆ ಬರಲ್ಲ, ಏನಾಯಿತು ಅಂತೇಳ್ಬಿಟ್ಟು. ಅಷ್ಟಕ್ಕೆ ಫೋನ್ ಕಟ್ ಮಾಡಿಬಿಟ್ರು. ಮತ್ತು ಅವರು ರಿಜೆಕ್ಟು ಆಗಿಲ್ಲ, ಸೆಲೆಕ್ಟು ಆಗಿಲ್ಲ. ಅವ್ರಿಗೆ ಎರಡು ರೆಡ್ ಬಂದಿದೆ, 2 ಗ್ರೀನ್ ಬಂದಿದ್ದಾವೆ. ಅವ್ರು ಓಲ್ಡಲ್ಲಿ ಇನ್ನೂ ಇಟ್ಟಿದ್ದಾರೆ. ಅವರಾದಮೇಲೆ ಸೆಕೆಂಡ್ ಬಂದಿರೋದು ಮಾಡರ್ನ್ ಕವಿ ಮಂಜು ಅಂತೇಳಿ. ಅವ್ರು ಸಖತ್ತಾಗಿ ಮಾತಾಡಿದ್ರು, ಜಗ್ಗಿ ಮಾತಾಡ್ತಾರೆ. ಆ ಥರ ಬಿಗ್ ಬಾಸ್ನಲ್ಲಿ ಇದ್ದರೆ ನಮಗೆ ಬೋರ್ ಕೊಡಲ್ಲ ಅಂತೇಳಿ ಅಷ್ಟೇ. ಚೆನ್ನಾಗಿತ್ತು. ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರಿಗೆ 3 ಗ್ರೀನ್ ಬಂದಿದೆ ಮತ್ತು 1 ರೆಡ್ ಬಂದಿದೆ. ಯಾರು ಕೊಟ್ಟಿದ್ದಂದರೆ ರೆಡ್ಡು ಸಂಗೀತ ಅವ್ರು ಕೊಟ್ಟಿದ್ರು. ನೀವು ಜಗ್ಗಿ ಮಾತಾಡ್ತೀರಾ, ಮಾತಾಡೋಕ್ಕೆ ಬಿಡ್ತಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಮನ್ನ ಇದು ಮಾಡ್ತಾಯಿದ್ದೀನಿ, ರಿಜೆಕ್ಟ್ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಅವ್ರಿಗೆ ಹೇಳಿದರು. ಮತ್ತು ಥರ್ಡು ಬಂದಿದ್ದು ಈಶಾ ಅಂತ ಹೇಳ್ಬಿಟ್ಟು 19 ವರ್ಷ ಅವ್ರಿಗೆ. ಅವ್ರ ಅಪ್ಪಾಜಿ ಬ್ಯಾಗ್ ಕೊಟ್ಟಿದ್ರಂತೆ ಅವ್ರಿಗೆ. ಅವ್ರ ಬ್ಯಾಗು ಮತ್ತು ಮೇಕಪ್ ಸೆಟ್ಟು ಅಂದರೆ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರು ಬ್ಯಾಗ್ ಕೊಟ್ಟಿದ್ರು. ಅದರಲ್ಲಿರೋ ಮೇಕಪ್ನೆಲ್ಲ ರಿಮೂವ್ ಮಾಡಿ ಅಂತ ಗೇಮ್ ಕೊಟ್ಟಿದ್ರು. ಆ ಗೇಮಲ್ಲಿ ಅವರು ಎಲ್ಲ ರಿಮೂವ್ ಮಾಡಿದರು. ಮೇಕಪ್ ಸಾಮಾನ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಅವ್ರಿಗೂ 2 ಗ್ರೀನು 2 ರೆಡ್ ಕೊಟ್ಟಿದ್ದಾರೆ. ಅವ್ರು ಸೆಲೆಕ್ಟು ಆಗಿಲ್ಲ, ಇನ್ನೂ ಓಲ್ಡಲ್ಲಿ ಇದ್ರಿ ನೀವು ಅಂತೇಳ್ಬಿಟ್ಟು ಅವ್ರಿಗೆ 2 ರೆಡ್ 2 ಗ್ರೀನ್ ಕೊಟ್ಟಿದ್ರು. ಮತ್ತು ಅವರಾದಮೇಲೆ 4ನೇ ಕಂಟೆಸ್ಟೆಂಟ್ ಬಂದಿದ್ದು ಟೀನ್ಸ್ ಬಂದಿತ್ತು, ಯೋಗಿತಾ ಮತ್ತು ಯೋಗೇಶ್ರೀ ಅಂತೇಳಿ. ಚೆನ್ನಾಗಿದ್ರು ನೋಡೋಕ್ಕೆ. ಆದರೆ ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ. ಅವ್ರು ಮಾತಾಡೋದು ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ, ಭಯ ಬೀಳ್ತಾಯಿದ್ರೆ. ಅಂಥವ್ರು ಬಿಗ್ ಬಾಸ್ ಕಂಟೆಸ್ಟ್ನಲ್ಲಿ ಹೋದರೆ 1 ವಾರನೂ ಇರಲ್ಲ, ಹಿಂದಕ್ಕೆ ಬಂದುಬಿಡ್ತಾರೆ. ಮತ್ತು ಜಡ್ಜಸ್ಟ್ಗಳು ಏನಂತ ಹೇಳಿದ್ರು ಅಂದರೆ, ನಿಮ್ಮಿಬ್ಬರಲ್ಲಿ ಯಾರು ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದ್ರೆ, ಯೋಗಶ್ರೀ ಇದ್ಬಿಟ್ಟು ನೀನೇ ಹೋಗು ಅಂತೇಳಿ, ಯೋಗಿತಾ ಇದ್ಬಿಟ್ಟು ನಾವಿಬ್ಬರು ಯಾರಾದರೂ ಹೋದ್ರೂ ನಾವು ಒಂದೇ ಥರ ಕಾಣ್ತೀವಿ, ನೀನೇ ಹೋಗಂತೇಳಿ ಯೋಗಿತಾ ಹೇಳಿದ್ಲು. ಮತ್ತು ಯೋಗಿತಾ ಹೋಗ್ಬೇಕಾದ್ರೆ ಸಂಗೀತ ಅವ್ರು ಇದ್ಬಿಟ್ಟು ನೀವೇ ಇರ್ರಿ, ನೀವೇ ಹೋಗ್ರಿ ಅಂತ ಹೇಳ್ಬಿಟ್ಟು ಯೋಗಶ್ರೀನ ಹೊರಗಡೆ ಕಳಿಸಿದ್ರು. ಆದರೆ ಯೋಗಿತಾ ಅವರು ಚೆನ್ನಾಗಿ ಮಾತಾಡಲಿಲ್ಲ. ಅವ್ರಿಗೆ ಫುಲ್ ಭಯ ಆಗ್ತಾ ಇತ್ತೇನೋ. ಒಬ್ಬರೇ ಇದ್ರಲ್ವ, ಅವ್ರು ಇಬ್ಬರು ಇದ್ದು ಅದು ರೂಢಿ ಆಗಿಬಿಟ್ಟಿರುತ್ತೆ. ಅದು ಒಬ್ಬರೇ ಇದ್ರಲ್ವ, ಅವ್ರಿಗೆ ಸೆಲೆಕ್ಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು. ಅವ್ರು ನಾಟ್ ಸೆಲೆಕ್ಟೆಡ್ ಆದರು. ಮತ್ತು 5ನೇ ಕಂಟೆಸ್ಟೆಂಟ್ ಯಾರಂದರೆ ಚರಣ್ ಶೆಟ್ಟಿ ಅಂತೇಳಿ. ಅವರು ಚೆನ್ನಾಗಿ ಮಾತಾಡಿದ್ರು, ಬಂದುಬಿಟ್ಟು ಚೆನ್ನಾಗಿ ಮಾತಾಡಿದ್ರು. ಮತ್ತು ಸಿನಿಮಾ ಟಿಕೆಟು
ಮತ್ತು ಸಿನಿಮಾ ಟಿಕೆಟ್ ನಾನು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾರನ್ನ ನೀವು ಸೆಲೆಕ್ಟ್ ಮಾಡ್ತೀರಾ, ಯಾರನ್ನ ನೀವು ಇದು ನಾಮಿನೇಟ್ ಮಾಡ್ತೀರಾ ಅಂತ ಹೇಳ್ಬಂದು ಶ್ರುತಿ ಮ್ಯಾಮ್ ಅಂತ ಹೇಳಿದರು. ಯಾಕಂದರೆ ಅವ್ರು ನನ್ನ ಹತ್ರ ಮಾತಾಡಲಿಲ್ಲ, ಇಷ್ಟುವರೆಗೂ ಅವ್ರು ಏನು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರು ಇದ್ಬಿಟ್ಟು ನೀವು ಫಿಟ್ ಇಲ್ಲ, ಮತ್ತು ನೀವು ಪ್ರಾಮಾಣಿಕತೆ ಅನ್ನಿಸ್ತಾನೆ ಇಲ್ಲ, ಮತ್ತು ಗಂಡು ಮಕ್ಕಳಿಗೆ ಉದ್ಯೋಗ ಅನ್ನೋದು ಇದು ಇರೋದು, ನಿಮ್ಮ ಆ ಉದ್ಯೋಗಕ್ಕೆ ಯೋಚನೆ ಮಾಡಲೇ ಇಲ್ಲ ನೀವು ಅಂತೇಳಿ ಹೇಳಿದರು. ಆದರೆ ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು, ಕಾಮಿಡಿ ಥರ ಮಾತಾಡ್ತಾಯಿದ್ರು, ಕಾಮಿಡಿಯಾಗಿ ಮಾತಾಡ್ತಾ ಇದ್ರಲ್ವ, ಅದಕ್ಕೆ ಅವ್ರನ್ನ 3 ಗ್ರೀನ್ ಕೊಟ್ಟಿದ್ದಾರೆ. ಇದು ಶ್ರುತಿ ಮ್ಯಾಮ್ ಮಾತ್ರ ರೆಡ್ ಕೊಟ್ಟರು ಅವ್ರಿಗೆ, ಅವರು ಸೆಲೆಕ್ಟ್ ಆಗಿದ್ದಾರೆ. ಮತ್ತು ರತ್ನ ಇನ್ನೊಬ್ಬರು 4ನೇ ಕಂಟೆಸ್ಟೆಂಟ್ ಅಲ್ಲ ಸಾರಿ 6th ಕಂಟೆಸ್ಟೆಂಟ್ ಯಾರಂತ ಹೇಳಿದ್ರೆ ರತ್ನ ಅಜ್ಜಿ ಅವರು ಬಂದಿದ್ದರು. ರತ್ನ ಅಂತ ಹೇಳ್ಬಿಟ್ಟು 82 ವರ್ಷ ಅಂತ ಅವ್ರಿಗೆ, ಬಂಗಾರಪೇಟೆ ಅಂತೇಳಿ. ಅವ್ರಿಗೆ 3 ಗ್ರೀನ್ ಕೊಟ್ಟಿದ್ದಾರೆ, 1 ರೆಡ್ ಕೊಟ್ಟಿದ್ದಾರೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಸೂಪರಾಗಿತ್ತು. ಅಜ್ಜಿ ಕೂಡ ಫುಲ್ಲು ಜೋಶಾಗಿದ್ದರು, ಚೆನ್ನಾಗಿತ್ತು. ಅವ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಕಬಾಬ್ ಮಂಜು ಭದ್ರಾವತಿಯಿಂದ ಬಂದಿದ್ದರು. ಅವರು ಕಬಾಬು ಎಣ್ಣೆಯಲ್ಲೇ ಕೈ ಹಾಕಿ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಅದು ಕೊಟ್ಟಿದ್ದರು, ಅದು ಗೇಮ್ ಅಂತೇಳಿ, ಅದನ್ನೇ ಒಂಥರ ಗೇಮ್ ಮಾಡಿ ಕೊಟ್ಟಿದ್ರು ಅವರು. ಅದು ಆಮೇಲೆ ನಿರಂಜನ್ ಅವರು ದೂರ ನಿಂತ್ಕೊಂಡು ಬೇಡಪ್ಪ ನನಗೆ ಭಯ ಆಗುತ್ತೆ, ಎಣ್ಣೆಲಿ ಮುಟ್ಟಕ್ಕಾಗಲ್ಲ ಅಂತೇಳಿ ಇದು ಮಾಡ್ತಾಯಿದ್ರೆ, ಆಮೇಲೆ ಅವ್ರ ಕೈಯಲ್ಲಿ ಕೈ ತೊಳ್ಕೊಳೋದು ಅದೆಲ್ಲ ಮಾಡಿದರು. ಆಮೇಲೆ ಜಡ್ಜಸ್ ಬಂದು ಅದು ಮುಟ್ಟಿ ನೋಡಿದ್ರೆ ಅದೆಲ್ಲ ಎಣ್ಣೆಲ್ಲ ಹಾರೋಗಿದೆ, ಇದೆಲ್ಲ ಫೇಕು ನೀವು ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಅವ್ರನ್ನ ಕ್ಯಾನ್ಸಲ್ ಮಾಡಿದರು. ಅವ್ರಿಗೆ 3 ರೆಡ್ ಕೊಟ್ಬಿಟ್ರು, ಅದಕ್ಕೋಸ್ಕರ ಅವ್ರು ಇರಲಿಲ್ಲ, ಮತ್ತೆ ಹೋಗ್ಬಿಟ್ರು. ಅವರಾದಮೇಲೆ ಲಾಸ್ಟ್ ಕಂಟೆಸ್ಟೆಂಟ್ ಬಂದಿದ್ದು 8ನೇ ಕಂಟೆಸ್ಟೆಂಟು ಪೂರ್ಣಿಮಾ ಅಂತೇಳಿ, ಮೆಕ್ಯಾನಿಕಲ್. ಅವ್ರಿಗೆ ಫಸ್ಟ್ನೇ ಸ್ಟಾರ್ ಬಂದಿರೋದು ಅವ್ರಿಗೆ 4 ಗ್ರೀನ್ ಬಂದಿದೆ. ಫಸ್ಟ್ನೇ ಸ್ಟಾರ್ ಅವರು ಐಕಾನ್ ಸ್ಟಾರ್ ಅಂತೇಳಿ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರು ಸೆಲೆಕ್ಟ್ ಆದರು, ಚೆನ್ನಾಗಿ ಮಾಡಿದರು, ಚೆನ್ನಾಗಿ ಮಾತಾಡಿದ್ರು, ಎಲ್ಲದರಲ್ಲೂ ಮುಂದೆ ಇದ್ದರು ಅವರು. ಫಸ್ಟ್ನೇ ಕಂಟೆಸ್ಟೆಂಟ್ ಅವರೇ, ಫಸ್ಟ್ನೇ 4 ಗ್ರೀನ್ ಬಂದಿದ್ದು ಅವ್ರಿಗೆ, ಮತ್ತು ಸ್ಟಾರ್ ಕೂಡ ಫಸ್ಟು ಸ್ಟಾರ್ ಬಂದಿದ್ದು ಅವ್ರಿಗೆ. ಲಾಸ್ಟ್ ಬಂದ್ರೂ ಅವರೇ ಫಸ್ಟಾಗಿದ್ದರೆ. ಇನ್ನು ಇಷ್ಟು ಬಿಗ್ ಬಾಸ್ ಇವತ್ತು ಮುಗೀತು, 10ನೇ ಪರೀಕ್ಷೆ ಇಷ್ಟರಲ್ಲೇ ಮುಗಿಸಿದ್ರು. ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಎಲ್ಲ ಈ ಥರನೇ ಹೇಳ್ತಾ ಇರ್ತೀನಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಬಿಗ್ ಬಾಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಎಪಿಸೋಡ್ ಚೆನ್ನಾಗಿದ್ದಾವೆ. ಅವರು ಕಂಟೆಸ್ಟೆಂಟ್ಗಳು ಬಂದಿದ್ದು ರೀತಿ, ಇವರು ರಿಸೀವ್ ಮಾಡ್ಕೊಂಡ ರೀತಿ ಸೂಪರಾಗಿತ್ತು. 4 ಜನನು ಚೆನ್ನಾಗಿ ಮಾಡಿದರು. ವಿನಯ್ ಅವರಂತೂ ಸೈಲೆಂಟಾಗಿ ಕೂಲಾಗಿ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿತ್ತು. ಅವರು ಫುಲ್ ಎಲ್ಲದಕ್ಕೂ ಒಳ್ಳೆ ಮೆಸೇಜ್ ಕೊಡ್ತಾ, ಒಳ್ಳೆ ಮಾತಾಡ್ತಾ, ಅಗ್ರೆಸಿವ್ ಆಗಲಿಲ್ಲ. ಮತ್ತು ಪ್ರೋಮೋದಲ್ಲಿ ತೋರಿಸ್ತಾ ರೀತಿ ಇರಲಿಲ್ಲ, ಸೂಪರಾಗಿತ್ತು. ಎಪಿಸೋಡ್ ಅಂತ ತುಂಬಾ ಇಷ್ಟ ಆಯಿತು. ನಿಮಗೂ ಈ ಎಪಿಸೋಡ್ ನೋಡಿರಿ, ರಾತ್ರಿ 9:00ವರೆಗೆ ಬರುತ್ತೆ, ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ತೆಲುಗಲ್ಲಿಕ್ಕಿಂತ ಬಿಗ್ ಬಾಸ್ ನಮ್ಮ ಕನ್ನಡದಲ್ಲಿ ಬಿಗ್ ಬಾಸ್ ಬೆಸ್ಟ್ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ನೋಡ್ರಲ್ಲಿ ಮನೆಗಿರೋ ಪಾತ್ರೆನೆಲ್ಲ ತೊಗೊಂಬಂದು ಇಲ್ಲಿ ಕ್ಲಿಪ್ಸ್ ಎಲ್ಲ ಬಟ್ಟೆಲ್ಲ ತೆಗೆದು ಕ್ಲಿಪ್ ಹಾಕಿದ್ದೆ ಕೆಳಗಡೆ. ಆ ಕ್ಲಿಪ್ಪನ್ನೆಲ್ಲ ತಗೊಂಡು ಅದ್ರಲ್ಲಿ ಹಾಕ್ಕೊಂಡು, ಅದು ಚಮಚ ಥರನ ಬಾಚಣಿಕೆ ತೊಗೊಂಡು ಚಮಚ ಥರನ ತಿರುಗ್ತಾನೆ ಇದನ್ನು, ಅದನ್ನು ಆಡ್ತಾನೆ. ಇದು ಹೆಂಗೆ ಆಡ್ತಾನೆ ನೋಡ್ರಿ ಅವನು. ಏನು ಮಾಡ್ತೇವಿ ಅದಾ? ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಅವನ ಕೆಲಸ ಅವ್ನು ಮಾಡ್ತಾಯಿದ್ದಾನೆ. ಎಲ್ಲೋ ಆಟ ಆಡ್ಕೊತ ಇದ್ದಾನೆ ಬಿಡು ಅಂತೇಳಿ ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಇಡ್ಲಿ ಉಳಿದಿತ್ತು, ಇಡ್ಲಿ ಇವತ್ತು ಮಾಡಿದ್ವಲ್ವ, ಚಟ್ನಿ ಇತ್ತು, ಇಡ್ಲಿ ಉಳಿದೈತೆ, ಅದು ಫ್ರಿಜ್ಜಲ್ಲಿ ಇಡೋಣ, ಬೆಳಗ್ಗೆ ಬರ್ತದೆ ಅಂತೇಳಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.